ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹತ್ತಿರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಒಂದು ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಹೋಗಿ ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛತೆ ಮಾಡಿ ಅವಮಾನ ಮಾಡಿದ್ದಾರೆ, ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಪ್ರತಿಭಟನಾಕಾರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೀದರ್ನ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಉತ್ತರಾಖಂಡದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದಲ್ಲ, ಇಡೀ ಮಾನವ ಕುಲಕ್ಕೆ ಅವಮಾನ ಮಾಡಿದರೆ. ಇಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತಿದೆ ಮತ್ತು ಕೇಂದ್ರ ಸರ್ಕಾರವು ಕೂಡಲೇ ಅವರ ಮೇಲೆ ಕ್ರಮ ಕೈಗೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾತನಾಡಿದರು. ಈ ಒಂದು ಪ್ರತಿಭಟನೆಯಲ್ಲಿ ಬೀದರಿನ ಹಿರಿಯ ಹೋರಾಟಗಾರರಾದ ಅನಿಲ್ ಕುಮಾರ್ ಬೆಲ್ದಾರ್, ಶಿವಕುಮಾರ್ ನೀಲಿಕಟ್ಟಿ, ವಿನೋದ್ ಕುಮಾರ್ ಅಪ್ಪೆ ಮತ್ತು ಇನ್ನುಳಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಹಾಕೋ व्हाइट शॉट लेंगे बीजेपी हटाओ खंड्रे ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಸಾಗರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಲೋ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು 4 ದಿನಗಳ ಹಿಂದೆ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಇನ್ನು ಅವಮಾನಕ್ಕೆ ಅದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ಉತ್ತರಾಖಂಡದಲ್ಲಿ ಅವರು ಭಾಷಣ ಕೊಟ್ಟಿದ್ದಾರೆ ರಾಮಲೀಲಾ ಮೈದಾನದಲ್ಲಿ. ಆದ ನಂತರ ಕೆಲವು ಮನುವಾದಿಗಳು ಜಾತಿವಾದಿಗಳು ಅದನ್ನು ಹೋಗಿ ಏನು ಶುದ್ಧೀಕರಣ ಮಾಡಿದ್ದಾರೆ, ಅದನ್ನು ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇಷ್ಟು 80 ವರ್ಷ ಆದಮೇಲೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೂ ಕೂಡ ಈಗಲೂ ಕೂಡ ದೇಶದಲ್ಲಿ ಇನ್ನು ಜಾತಿವಾದ ಒಂದು ಮನಸ್ಥಿತಿ ಇದೆ, ಅದು ಇರಬಾರ್ದಾಗಿತ್ತು. ಆದರೆ ಈಗ ಏನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಉತ್ತರಾಖಂಡದಲ್ಲಿ ರಾಜ್ಯ ಸರ್ಕಾರ ಇದೆ, ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ನಮ್ಮ ವಿರೋಧ ಪಕ್ಷದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜ್ಯಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ರು. ಆದರೂ ಕೂಡ ಸರ್ಕಾರದ ವತಿಯಿಂದ ಯಾವುದೇ ಕೂಡ ಉತ್ತರ ಸಿಕ್ಕಿಲ್ಲ ಮತ್ತು ಯಾವುದೂ ಕೂಡ ಕ್ರಮ ಆಗಲಿಲ್ಲ. ಅದಕ್ಕೆ ನಾವು ಈಗಲೇ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಯಾರು ಈ ಥರ ಮಾಡಿದ್ದಾರೆ ಅವರನ್ನು ಬಂಧಿಸಿ ಅವ್ರ ಮೇಲೆ ಕ್ರಮ ಆಗಬೇಕು. ಅದ್ರ ಜೊತೆ ಉತ್ತರಾಖಂಡಿನ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು.
ಯಾಕಂತಂದರೆ ಇಷ್ಟೆಲ್ಲ ವರ್ಷ ಆದಮೇಲೂ ಕೂಡ ಇವರು ಈ ಥರ ಒಂದು ಮನಸ್ಥಿತಿ ಇಟ್ಕೊಂಡು ಒಂದು ಅನ್ಟಚಬಿಲಿಟಿ ಅಥವಾ ಜಾತಿವಾದ ಮಾಡ್ತಾರೆ ಅಂತಂದರೆ ನಮ್ಮ ದೇಶದಲ್ಲಿ ನಾವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ವತಿಯಿಂದ ನಾವು ಇದನ್ನು ನಾವು ಒತ್ತಡ ಹಾಕ್ತಾ ಇದ್ದೀವಿ. ಯಾಕಂದರೆ ನಾನು ಇನ್ನೊಂದು ವಿಷಯ ಹೇಳಬೇಕು, ಸಂಸತ್ನಲ್ಲೂ ಕೂಡ ನೋಡ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದವರು ನಾವು ಜೈ ಶ್ರೀರಾಮು ಅಂತೀವಿ, ಜೈ ಭೀಮು ಅಂತೀವಿ, ಜೈ ಸಂವಿಧಾನ ಅಂತೀವಿ. ಅದೇ BJP ಅವರು ಯಾವತ್ತೂ ಕೂಡ ಜೈ ಭೀಮ್ ಜೈ ಸಂವಿಧಾನ ಅವ್ರು ಅಲ್ಲಕ್ಕೆ ಹೋಗಲಿಲ್ಲ. ಯಾವಾಗಲೂ ಕೂಡ ನಾವು ಸಂಸತ್ನಲ್ಲಿ ಜೈ ಸಂವಿಧಾನ ಅಂತ ನಾವು ಕೂಗ್ತೀವಿ, ಅವ್ರು ಯಾವತ್ತೂ ಅವ್ರಿಗೆ ಮಾಡ್ಲಿಕ್ಕೆ ಹೋಗಿಲ್ಲ. BJP ಅವರು ಯಾವತ್ತೂ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರೋರಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಇದನ್ನು ನಾವು ಖಂಡಿಸ್ತೀವಿ. ಯಾವ ರೀತಿ ಹಿಂದೆ 2024ರಲ್ಲಿ ಅವರಿಗೆ ನಾವು ಚುನಾವಣೆಯಲ್ಲಿ ಅವರೇನು 400 ಪಾರ್ ಅಂತ ಅಂದಾದ್ಮೇಲೆ 240 ತನಕ ಬಂದು ನಿಂತರು. ಆದಮೇಲೆ ಅವರಿಗೂ ಕೂಡ ಗೊತ್ತಾಯಿತು ಸಂವಿಧಾನದ ಒಂದು ಬೆಲೆ. ಅದಕ್ಕೆ ಈಗ ಅವರು ಹಳ್ಳು ಅವರು ತಿದ್ದುಪಡಿ ಮಾಡ್ಕೊಳ್ತಾ ಇದ್ದಾರೆ. ಮುಂದೆನೂ ಕೂಡ ನಾವು ಯಾವ ಥರ ನಾವು ಇದೇ ಥರ ನಮ್ಮ ಪಕ್ಷದ ವತಿಯಿಂದ ನಾವು ಅವ್ರ ಮೇಲೆ ಒತ್ತಡ ಹಾಕಿ ಯಾವ ರೀತಿ BJP ಅವರು ಸಂವಿಧಾನಕ್ಕೆ ಅವ್ರಿಗೆ ಗೌರವ ಕೊಡಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ. ಮತ್ತು ನಾವು ಕೂಡ ಇವತ್ತು ನ್ಯೂಸು ಪ್ರಧಾನಮಂತ್ರಿಯವರು, ಗೃಹ ಸಚಿವರು, ಯಾರೇ ಕೂಡ ಮುಖ್ಯಮಂತ್ರಿಯವರು ಇವತ್ತು ನ್ಯೂಸ್ ಆ ಹುದ್ದೆ ಮೇಲೆ ಇದ್ದಾರೆ ಅಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಸಲಕಿಂದು ಅದು ನಾವು ಯಾರೂ ಕೂಡ ಮರಿಲಕ್ಕೆ ಆಗಬಾರ್ದು. ಯಾರೇ ಕೂಡ ಈ ಥರ ಮರಿತು ಈ ಥರ ಒಂದು ಕೆಲಸ ಮಾಡಿದರೆ ನಮ್ಮ ಪಕ್ಷದ ವತಿಯಿಂದ ನಾವು ಯಾವಾಗಲೂ ನಾವು ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆ. उसको पुलिस ने अपनी जान पर खेलने दोनों आरोपियों को गिरफ्तार करके लाया, इसके बारे में ನಿನ್ನೆ ನಾನು ಹೇಳಿದಿತ್ತು. ಈಗಾಗಲೇ 19 ತಿಂಗಳ ಮುಂಚೆ ಈ ATM ಒಂದು ರಾಬರಿ ಆಗಿತ್ತು. ಪೊಲೀಸರು ಸತತವಾಗಿ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ನಮ್ಮ SP ಅವರಾದ ಪ್ರದೀಪ್ ಅವರು ಇರ್ಬೋದು ಮತ್ತು ಇಡೀ ನಮ್ಮ ಪೊಲೀಸ್ ಒಂದು ತಂಡ ಬಿಹಾರದಲ್ಲಿ ಅವರು ಆರೋಪಿಗಳಿದ್ದರು. ಭಾಳಷ್ಟು ಅವರು ಬಿಹಾರ ಸರ್ಕಾರದ ವತಿಯಿಂದ ನಮಗೆ ಎಷ್ಟು ಸ್ಪಂದನೆ ಸಿಗಬೇಕಾಗಿತ್ತು ಅಷ್ಟು ಸಿಗ್ತಾ ಇರಲಿಲ್ಲ. ಆದರೂ ಕೂಡ ಅವರು ಸತತವಾಗಿ 1.5 ವರ್ಷದಿಂದ ಅವರು ಪ್ರಯತ್ನ ಮಾಡಿ ಅವರು ಮಾಡಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ಎಷ್ಟಾಯಿತು ಬೇಗ ಟ್ರಯಲ್ ಆಗಬೇಕು, ಟ್ರಯಲ್ ಆಗಿ ನ್ಯಾಯ ಸಿಗಬೇಕು, ಅವರಿಗೆ ಒಂದು ಜಸ್ಟಿಸ್ ಸಿಗಬೇಕು.